ದಶರಥ ಮಹಾರಾಜರು ಸುಮಂತ್ರನ ಸಲಹೆ ಪ್ರಕಾರ ವಿಭಾಂಡಕರ ಮಗನಾದಂಥ ಋಷ್ಯಶೃಂಗನನ್ನು ಕರೆಸಿ ಆ ಋಷ್ಯಶೃಂಗರ ಮೂಲಕ ಯಾಗ ಮಾಡಿಸ್ತಾರೆ. ಆ ಯಾಗದಿಂದ 4 ಮಕ್ಕಳು ಹುಟ್ಟಿದರು ಅಂತ ನಿನ್ನೆ ತಿಳಿಸಿದ್ವಿ. ಇಲ್ಲಿ ದಶರಥ ಮಹಾರಾಜರು ಯಾಗ ಪ್ರಾರಂಭ ಮಾಡುವಾಗ ದೇವತೆಗಳೆಲ್ಲ ಅದೇ ವೇಳೆಗೆ ದೇವತೆಗಳು ಮಹಾವಿಷ್ಣುವಿನ ಬಳಿ ಹೋಗಿ ಆ ಭಗವಂತನಲ್ಲಿ ನಿವೇದನೆ ಮಾಡ್ತಾ ಇದ್ದಾರೆ. ಜಗತ್ತಿನಲ್ಲಿ ರಾವಣ ಮತ್ತು ಕುಂಭಕರ್ಣ ಅಂತ ಇಬ್ಬರು ಮಹಾರಾಕ್ಷಸರಿದ್ದಾರೆ. ಅವರಿಂದ ಸಜ್ಜನರಿಗೆ, ಋಷಿ ಮುನಿಗಳಿಗೆ, ದೇವತೆಗಳಿಗೂ ಕೂಡ ಬಹಳ ಬಾಧೆ ಆಗ್ತಾ ಇದೆ. ಆ ರಾವಣ ಕುಂಭಕರ್ಣರನ್ನು ವಧೆ ಮಾಡಲಿಕ್ಕಾಗಿ ನೀನು ಭೂಮಿಯಲ್ಲಿ ಅವತಾರ ಮಾಡಬೇಕು ಅಂತ ದೇವತೆಗಳು ವಿಷ್ಣುವಿನ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಇಲ್ಲಿ ದಶರಥ ಮಹಾರಾಜರು ಮೊದಲೇ ತಿಳಿದಿದ್ದರು, 4 ಮಕ್ಕಳು ತನಗೆ ಹುಟ್ಟುತ್ತಾರೆ ಅಂತ ತಿಳಿದಿದ್ದರು. ಯಾಗ ಮಾಡಿಸಿದರೆ 4 ಮಕ್ಕಳು ಹುಟ್ಟುತ್ತಾರೆ ಅಂತ ಗೊತ್ತಿತ್ತು. ಅದಕ್ಕಾಗಿ ಯಾಗ ಮಾಡಿಸ್ತಾ ಇದ್ದಾರೆ. ಅದೇ ವೇಳೆಗೆ ದೇವತೆಗಳು ಮಹಾವಿಷ್ಣುವಿನ ಬಳಿ ಹೋಗಿ ನೀನು ಭೂಮಿಯಲ್ಲಿ ಅವತಾರ ಮಾಡಬೇಕು ಅಂತ, ರಾವಣ ಕುಂಭಕರ್ಣರ ವಧೆಗಾಗಿ ಅವತಾರ ಮಾಡಬೇಕು ಅಂತ ಪ್ರಾರ್ಥನೆ ಸಲ್ಲಿಸ್ತಾ ಇದ್ದಾರೆ. ಆ ರಾವಣ ಕುಂಭಕರ್ಣರು ಯಾರು, ಅವರಿಂದ ಜಗತ್ತಿಗಾದ ಬಾಧೆ ಏನು, ಅದನ್ನು ದೇವತೆಗಳೇ ವಿವರಿಸಿ ಹೇಳ್ತಾರೆ ವಿಷ್ಣುವಿನ ಹತ್ರ. ಚತುರ್ಮುಖ ಬ್ರಹ್ಮದೇವರು ಸೃಷ್ಟಿಕರ್ತರು. ಆ ಚತುರ್ಮುಖ ಬ್ರಹ್ಮದೇವರ ಮಕ್ಕಳೇ ಪುಲಸ್ತ್ಯ ಅನ್ನುವಂಥ ಋಷಿಗಳು. ಆ ಪುಲಸ್ತ್ಯ ಋಷಿಗಳಿಗೆ ತೃಣಬಿಂದು ರಾಜನ ಮಗಳು ಹೆಂಡತಿ. ತೃಣಬಿಂದು ಅಂತ ಒಬ್ಬ ರಾಜನ ಮಗಳನ್ನು ಪುಲಸ್ತ್ಯರು ಮದುವೆ ಮಾಡಿಕೊಂಡಿದ್ದರು. ಆ ತೃಣಬಿಂದು ರಾಜನ ಮಗಳನ್ನು ಪುಲಸ್ತ್ಯರು ಮದುವೆ ಮಾಡಿಕೊಳ್ಳುವ ಪ್ರಸಂಗ ಏನು ಬಂತು ಅಂದರೆ, ಅದೊಂದು ವಿಚಿತ್ರವಾದ ಪ್ರಸಂಗ. ಪುಲಸ್ತ್ಯ ಋಷಿಗಳು ಬ್ರಹ್ಮದೇವರ ಮಕ್ಕಳು ತಪಸ್ಸು ಮಾಡ್ತಾ ಇದ್ದಾರೆ. ಅವರು ತಮ್ಮಷ್ಟಕ್ಕೆ ತಾವು ಅನುಷ್ಠಾನ ಮಾಡಿಕೊಂಡಿರುವಾಗ ಆ ತಪಸ್ಸಿಗೆ ಹೆದರಿ ದೇವೇಂದ್ರ ಅನೇಕ ಸ್ತ್ರೀಯರನ್ನು ಕಳಿಸ್ತಾ ಇದ್ದಾನೆ. ನೀವು ಪುಲಸ್ತ್ಯ ಋಷಿಗಳ ಮುಂದೆ ಹೋಗಿ ಅಲ್ಲಿ ನಿಮ್ಮ ನರ್ತನ, ಸಂಗೀತ, ಹಾವಭಾವ ವಿಲಾಸಗಳಿಂದ ಪುಲಸ್ತ್ಯರ ಮನಸ್ಸಿಗೆ ಕ್ಷೋಭೆ ಉಂಟು ಮಾಡಬೇಕು. ಮನಃಕ್ಷೋಭೆಗೊಂಡು ಅವರು ತಪಸ್ಸನ್ನು ಬಿಡಬೇಕು. ಅವರ ತಪಸ್ಸಿಗೆ ವಿಘ್ನ ಉಂಟು ಮಾಡಿರಿ ಅಂತ ದೇವೇಂದ್ರ ಅನೇಕ ಅಪ್ಸರ ಸ್ತ್ರೀಯರನ್ನು ಕಳಿಸ್ತಾ ಇದ್ದಾನೆ. ಯಾಕೆ ಅಂತಂದರೆ, ಯಾರೇ ಋಷಿಗಳು ಘೋರವಾಗಿ ತಪಸ್ಸು ಮಾಡುವಾಗ ಇಂದ್ರನಿಗೆ ಹೆದರಿಕೆ. ಎಲ್ಲಿ ತಪಸ್ಸು ಮಾಡಿ ಅದರ ಪುಣ್ಯದ ಬಲದಿಂದ ಇಂದ್ರ ಪದವಿಗೆ ಬರ್ತಾರೇನೋ ಅಂತ ಭಯ ಅವನಿಗೆ. ನನ್ನ ಪದವಿಗೆ ಬಂದುಬಿಟ್ರೆ ನಾನು ಪದವಿಯಿಂದ ಚ್ಯುತನಾಗ್ತೇನೆ, ಪದವಿ ಕಳ್ಕೊಳ್ಬೇಕಾಗ್ತದೆ. ಆದ್ದರಿಂದ ಆ ಭಯದಿಂದ ದೇವೇಂದ್ರ ಯಾರು ಘೋರ ತಪಸ್ಸು ಮಾಡಿದರೂ ಕೂಡ ಆ ತಪಸ್ಸಿಗೆ ವಿಘ್ನ ಉಂಟು ಮಾಡುವ ಪ್ರಯತ್ನ ಮಾಡ್ತಾ ಇದ್ದ. ಅವರೇನು ಇಂದ್ರ ಪದವಿಗಾಗಿ ಮಾಡಬೇಕು ಅಂತ ನಿಯಮ ಇಲ್ಲ. ಒಟ್ಟು ತಪಸ್ಸು ಮಾಡಿದರೆ ಇವನಿಗೆ ಭಯ, ಎಲ್ಲಿ ಆ ಪುಣ್ಯದ ಬಲದಿಂದ ನನ್ನ ಪದವಿಗೆ ಬರ್ತಾರೇನೋ ಅಂತ. ಹಾಗಾಗಿ ಪುಲಸ್ತ್ಯ ಋಷಿಗಳು ತಪಸ್ಸು ಮಾಡುವಾಗ ಆ ಭಯದಿಂದ ದೇವೇಂದ್ರ ಅನೇಕ ಅಪ್ಸರ ಸ್ತ್ರೀಯರನ್ನು ಕಳಿಸ್ತಾ ಇದ್ದ. ಅವರೆಲ್ಲ ಬರೋದು, ಪುಲಸ್ತ್ಯರ ಮುಂದೆ ಹಾಡು ಹಾಡೋದು, ನರ್ತನ ಮಾಡೋದು, ಹಾವಭಾವ ವಿಲಾಸಗಳನ್ನು ತೋರಿಸೋದು, ಇದನ್ನು ಮಾಡ್ತಾಯಿದ್ದರು. ಇದರಿಂದ ಪುಲಸ್ತ್ಯ ಋಷಿಗಳ ತಪಸ್ಸಿಗೆ ವಿಘ್ನ ಆಗ್ತಾಯಿತ್ತು. ಅವರ ಮನಸ್ಸಿಗೇನೋ ಕ್ಷೋಭೆ ಆಗಿಲ್ಲ, ಗಟ್ಟಿ ಮನಸ್ಸು, ಆದರೆ ವಿಘ್ನ ಅಂತೂ ಆಗ್ತಾಯಿತ್ತು. ಅದಕ್ಕೆ ಪುಲಸ್ತ್ಯ ಋಷಿಗಳು ಒಂದು ಸಲ ಯಾರೋ ಅಪ್ಸರ ಸ್ತ್ರೀ ಬಂದು ನರ್ತನ ಮಾಡಿದಾಗ ಶಾಪ ಹಾಕಿಬಿಟ್ರಂತೆ. ಇನ್ನು ಮೇಲೆ ಯಾವ ಹೆಣ್ಣುಮಕ್ಕಳು ಬಂದು ನನ್ನ ಕಣ್ಣಿಗೆ ಬೀಳ್ತಾರೋ, ಯಾವ ಹೆಣ್ಣುಮಕ್ಕಳು ಇಲ್ಲಿ ಬರ್ತಾರೋ, ನನ್ನ ದೃಷ್ಟಿ ಅವರ ಮೇಲೆ ಬಿದ್ದರೆ ಸಾಕು, ಅವರು ಗರ್ಭಿಣಿಯರಾಗಲಿ ಅಂತ ಶಾಪ ಹಾಕಿಬಿಟ್ರು.
ದೃಷ್ಟಿ ಬಿದ್ದರೆ ಸಾಕು ಗರ್ಭಿಣಿಯರಾಗಬೇಕು ಅಂತ ಶಾಪ ಹಾಕಿ ತಪಸ್ಸು ಮುಂದುವರಿಸಿದರು. ಎಷ್ಟೋ ಜನರಿಗೆ ಗೊತ್ತಿತ್ತು ಈ ಶಾಪ. ಹಾಗಾಗಿ ಮತ್ತು ಯಾವ ಹೆಣ್ಣುಮಕ್ಕಳು ಕೂಡ ಪುಲಸ್ತ್ಯರ ಹತ್ತಿರ ಬರಲಿಕ್ಕೇನೆ ಧೈರ್ಯ ಮಾಡಲಿಲ್ಲ. ಎಲ್ಲಿ ಬಂದರೆ ಸಾಕು ಗರ್ಭಿಣಿಯರಾಗ್ತೇವೋ ಅಂತ ಅವರಿಗೆ ಭಯ. ಆದರೆ ತೃಣಬಿಂದು ರಾಜನ ಮಗಳು, ಅವಳಿಗೆ ಈ ವಿಷಯ ಗೊತ್ತಿಲ್ಲ. ಪುಲಸ್ತ್ಯರು ಶಾಪ ಹಾಕಿದ್ದು ಕರ್ಣಾಕರ್ಣಿಕವಾಗಿ ಎಷ್ಟೋ ಜನ ಹೆಣ್ಮಕ್ಳಿಗೆ ಗೊತ್ತಿತ್ತು. ಆದರೆ ತೃಣಬಿಂದು ರಾಜನ ಮಗಳಿಗೆ ಮಾತ್ರ ಗೊತ್ತಿಲ್ಲ. ಅವರೇನು ಟಿ ವಿಯಲ್ಲಿ ಅನೌನ್ಸ್ ಮಾಡಿದ್ರೋ ಇಲ್ಲೋ ಗೊತ್ತಿಲ್ಲ. ಅಂತೂ ತೃಣಬಿಂದು ರಾಜನ ಮಗಳಿಗೆ ಇದು ಗಮನಕ್ಕೆ ಬಂದಿದ್ದಿಲ್ಲ. ಅವಳೇನು ಇಂದ್ರ ಕಳಿಸಿ ಬಂದವಳಲ್ಲ. ಸಹಜವಾಗಿ ತೃಣಬಿಂದು ರಾಜನ ಮಗಳು ಯಾಕೋ ಆ ಕಡೆ ಬಂದಳು. ಪುಲಸ್ತ್ಯ ಋಷಿಗಳು ತಪಸ್ಸು ಮಾಡ್ತಿದ್ದರು. ತೃಣಬಿಂದು ರಾಜನ ಮಗಳು ಬಂದಾಗ ಇವಳ ಮೇಲೆ ಅವರ ದೃಷ್ಟಿ ಬಿತ್ತು, ಗರ್ಭಿಣಿಯಾಗಿಬಿಟ್ಲು. ಅವಳಿಗೆ ಗಾಬರಿ, ಇದಕ್ಕಿದ್ದ ಹಾಗೆ ಗರ್ಭಿಣಿಯಾಗಿಬಿಟ್ಟಿದ್ದಾಳೆ. ಆಮೇಲೆ ಗೊತ್ತಾಯಿತು ಪುಲಸ್ತ್ಯ ಋಷಿಗಳ ಶಾಪ ಇದು ಅಂತ. ಆಗ ತೃಣಬಿಂದು ರಾಜ ಬಂದು ಬೇಡ್ಕೊಂಡ, ಹೀಗಾಗಿದೆ ನನ್ನ ಮಗಳ ಪರಿಸ್ಥಿತಿ, ಅವಳಿಗೇನು ಗೊತ್ತಿದ್ದಿಲ್ಲ, ಬೇಕು ಅಂತಲೂ ಬಂದವಳಲ್ಲ, ಅಕಸ್ಮಾತ್ ಬಂದು ನಿಮ್ಮ ದೃಷ್ಟಿಗೆ ಗೋಚರಳಾದಳು, ಗರ್ಭಿಣಿಯಾಗಿಬಿಟ್ಟಿದ್ದಾಳೆ, ಏನು ಮಾಡೋದು ಅಂತ. ಇನ್ನೇನು ಮಾಡೋದು, ನಾನೇ ಕೊಟ್ಟು ಶಾಪ, ಅದು ನನಗೆ ಮುಳುವಾಯಿತು, ನಾನೇ ಮದುವೆ ಮಾಡ್ಕೊಂಡ್ಬಿಡ್ತೀನಿ ಅಂತ ಮದುವೆ ಮಾಡಿಕೊಂಡ್ರು. ಇಲ್ಲದೆ ಇದ್ದರೆ ಅವಳನ್ನು ಯಾರು ಮದುವೆ ಮಾಡ್ಕೊಳ್ಬೇಕು? ಗರ್ಭಿಣಿ ಸ್ತ್ರೀಯನ್ನು ಯಾರು ಮದುವೆ ಮಾಡ್ಕೋತಾರೆ? ಅದಕ್ಕೆ ಅನಿವಾರ್ಯವಾಗಿ ಪುಲಸ್ತ್ಯ ಋಷಿಗಳೇ ಮದುವೆ ಮಾಡಿಕೊಳ್ಳೋ ಪ್ರಸಂಗ ಬಂತು. ಇದರಿಂದ ಶಾಪ ಕೊಡುವಾಗಲೂ ಯೋಚನೆ ಮಾಡಿ ಕೊಡಬೇಕಾಗ್ತದೆ. ತಾವು ಕೊಟ್ಟ ಶಾಪ ತಮಗೇ ಮುಳುವಾಯಿತು, ಅಂತೂ ಮದುವೆ ಮಾಡಿಕೊಂಡ್ರು. ಈ ರೀತಿ ತೃಣಬಿಂದು ರಾಜನ ಮಗಳು ಬ್ರಹ್ಮದೇವರ ಸೊಸೆ ಪುಲಸ್ತ್ಯರ ಹೆಂಡತಿಯಾದಳು. ಆ ಪುಲಸ್ತ್ಯರಿಗೆ ತೃಣಬಿಂದು ರಾಜನ ಮಗಳಲ್ಲಿ ವಿಶ್ರವ ಅಂತ ಒಬ್ಬ ಋಷಿಗಳು ಹುಟ್ಟಿದರು. ಹೀಗೆ ಬ್ರಹ್ಮದೇವರ ಮೊಮ್ಮಕ್ಕಳವರು. ಬ್ರಹ್ಮದೇವರ ಮಗ ಪುಲಸ್ತ್ಯ, ಪುಲಸ್ತ್ಯನ ಮಗನೇ ವಿಶ್ರವಸ್ ಋಷಿ. ಆ ವಿಶ್ರವನಿಗೆ ಇಬ್ಬರು ಹೆಂಡಂದಿರು. ಒಬ್ಬಳು ಸುಗಾತ್ರಿ, ಇನ್ನೊಬ್ಬಳು ಕೈಕಸಿ ಅಂತ ಇಬ್ಬರು ಹೆಂಡಂದಿರು. ಅವರಿಗೆ ಸುಗಾತ್ರಿಯಲ್ಲಿ ಹುಟ್ಟಿದಂಥವನೇ ಕುಬೇರ, ಉತ್ತರ ದಿಕ್ಪಾಲಕನಾದ. ಉತ್ತರ ದಿಕ್ಕಿಗೆ ಪಾಲಕನಾದ ಮತ್ತು ಸ್ವರ್ಗಲೋಕದ ಧನಾಧ್ಯಕ್ಷನಾದ, ಕೋಶಾಧ್ಯಕ್ಷನಾದ ಕುಬೇರ. ವಿಶ್ರವ ಋಷಿಗಳಿಗೆ ಇನ್ನೊಬ್ಬ ಹೆಂಡತಿ ಇದ್ಲು, ಕೈಕಸಿ. ಆ ಕೈಕಸಿಯಲ್ಲಿ ಹುಟ್ಟಿದ ಮಕ್ಕಳು 4 ಜನ. ಅವರೇ ರಾವಣ, ಕುಂಭಕರ್ಣ, ವಿಭೀಷಣ, ಶೂರ್ಪಣಖೆ ಅಂತ 4 ಮಕ್ಕಳು. ಇದನ್ನು ದೇವತೆಗಳು ವಿಷ್ಣುವಿನ ಹತ್ರ ಈ ಚರಿತ್ರೆ ನಿವೇದನೆ ಮಾಡ್ತಾ ಇದ್ದಾರೆ. ರಾವಣ ಕುಂಭಕರ್ಣರು ಯಾರು? ಬ್ರಹ್ಮದೇವರ ಮೊಮ್ಮಕ್ಕಳು ವಿಶ್ರವ ಋಷಿಗಳು. ವಿಶ್ರವ ಋಷಿಗಳ ಇಬ್ಬರು ಹೆಂಡಂದರಲ್ಲಿ ಹುಟ್ಟಿದವರು ಒಬ್ಬ ಕುಬೇರ, ಇನ್ನೊಂದು ಹೆಂಡತಿಯಲ್ಲಿ ಹುಟ್ಟಿದವರೇ ರಾವಣ, ಕುಂಭಕರ್ಣ, ವಿಭೀಷಣ, ಶೂರ್ಪಣಖೆ. ಅವರು ಬೆಳೆತು ದೊಡ್ಡವರಾಗ್ತಾ ಬಂದರು. ವಿಶ್ರವ ಋಷಿಗಳ ಮೊದಲನೇ ಹೆಂಡತಿ ಮಗ ಕುಬೇರ ಧನಾಧ್ಯಕ್ಷನಾದ, ಉತ್ತರ ದಿಕ್ಪಾಲಕನಾದ, ಒಳ್ಳೆಯ ಸ್ಥಾನಕ್ಕೆ ಬಂದ, ಕೀರ್ತಿ ಗಳಿಸಿದ. ತನ್ನ ಸ್ವಂತ ಸಾಮರ್ಥ್ಯದಿಂದ ಆ ಕುಬೇರ ಪುಷ್ಪಕ ವಿಮಾನವನ್ನು ಸಂಪಾದನೆ ಮಾಡಿದ. ಒಂದು ವಿಮಾನ ಇಟ್ಟುಕೊಂಡಿದ್ದ ಅವನು ಓಡಾಡಲಿಕ್ಕೆ. ಎರಡನೇ ಹೆಂಡತಿ ಕೈಕಸಿ. ಅವನ ಕೈಕಸಿಯ ಮಕ್ಕಳು ರಾವಣ, ಕುಂಭಕರ್ಣ, ವಿಭೀಷಣ, ಶೂರ್ಪಣಖೆ. ಯಾವುದಕ್ಕೂ ಉಪಯೋಗ ಇಲ್ಲ ಇವರು. ಆದ್ದರಿಂದ ಸವತಿ ಮಾತ್ಸರ್ಯ ಉಂಟಾಗಿ ಕೈಕಸಿಗೆ ಬಹಳ ಸಂಕಟ ಆಗ್ತಾ ಇತ್ತು. ಆ ಮೊದಲನೇ ಹೆಂಡತಿ ಸುಗಾತ್ರಿಯ ಮಗ ಕುಬೇರ ಎಂಥ ಸ್ಥಾನದಲ್ಲಿದ್ದಾನೆ. ನನ್ನ ಮಕ್ಕಳು ಅಪ್ರಯೋಜಕರು, ರಾವಣ, ಕುಂಭಕರ್ಣ. ಅವನು ನಿದ್ದೆ ಹೊಡಿಲಿಕ್ಕೆ ಸರಿ ಅವನಂತೂ ಅಷ್ಟೇ. ರಾವಣ ಅವನು ಬರೇ ದುಷ್ಟ. ಏನು ಮಾಡೋದು, ಬಹಳ ವ್ಯಥೆ. ಕೊನೆಗೆ ಒಂದು ಸಲ ಮಕ್ಕಳಿಗೆ ಬೈದ್ಲಂತೆ ಕೈಕಸಿ. ರಾವಣ, ಕುಂಭಕರ್ಣ ಅವರಿಗೆಲ್ಲ ಬೈದ್ಲು. ಏನು ಉಪಯೋಗ ನೀವು ಹುಟ್ಟಿ? ನೋಡಿ, ನಿಮ್ಮ ಅಣ್ಣ ಕುಬೇರ, ಸುಗಾತ್ರಿ ಮಗ, ನಿಮ್ಮ ದೊಡ್ಡಮ್ಮನ ಮಗ ಕುಬೇರ ಎಂಥ ಪುಷ್ಪಕ ವಿಮಾನ ಸಂಪಾದನೆ ಮಾಡಿದ್ದಾನೆ. ನಿಮ್ಮ ಹಣೆ ಬರೋಕ್ಕೆ ಒಂದು ಸೈಕಲ್ ಗತಿ ಇಲ್ಲ.
ಅವನು ಪುಷ್ಪಕ ವಿಮಾನ ಇಟ್ಟುಕೊಂಡು ಓಡಾಡ್ತಾ ಇದ್ದಾನೆ, ನಿಮ್ಮ ಯೋಗ್ಯತೆ ಎಂಥದ್ದು ಅಂತ ಒಂದಿಷ್ಟು ಬೈದ್ಲಂತೆ. ರಾವಣನಿಗೆ ಇದು ಬಹಳ ಪ್ರಚೋದಕ ಆಯಿತು. ಓ, ನಮ್ಮಮ್ಮನಿಗೆ ಪುಷ್ಪಕ ವಿಮಾನ ಬೇಕಾಗಿದೆ ಅಂತ ಅಂದ್ಕೊಂಡು ಇವತ್ತು ತಿಳಿಸ್ಕೊಂಡದ್ದೇ ತಪ್ಪು. ಅದಕ್ಕೇನಂತೆ ಅಂತ ಹೇಳಿ ರಾವಣ ತಪಸ್ಸಿಗೆ ಹೋದ. ನಾನು ನಿಮಗೆ ಒಂದು ಸ್ಥಾನಮಾನ ತರ್ತೇನೆ ಅಂತ ತಪಸ್ಸಿಗೆ ಹೋದ. ಬ್ರಹ್ಮದೇವರ ತಪಸ್ಸು ಮಾಡಿ ಅವಧ್ಯನಾಗಿ ಸಾವು ಗೆದ್ದು, ಯಾರಿಂದಲೂ ಸಾಯಬಾರ್ದು, ಸಾವು ಗೆದ್ದು ಮೊದಲು ಕುಬೇರನ ಮೇಲೆ ದಂಡೆತ್ತಿ ಹೋಗಿ ಆ ಪುಷ್ಪಕ ವಿಮಾನ ತಂದು ಅವರಮ್ಮನ್ನು ಕೂಡಿಸಿಬಿಡ್ಬೇಕಾದ್ರೆ ಇದು ಅವನ ಆಸೆ. ಇಂಥ ಪ್ರಚೋದನೆ ಆಯಿತು. ರಾವಣ ತಪಸ್ಸಿಗೆ ಹೋದ. ಬ್ರಹ್ಮದೇವರು ತಪಸ್ಸು ಮಾಡಿದ. 1000 ವರ್ಷ ತಪಸ್ಸು ಮಾಡಿದ. ಬ್ರಹ್ಮದೇವರು ಒಲಿಲಿಲ್ಲ. ಅವನಿಗೆ 10 ತಲೆ ಇತ್ತು, ಹುಟ್ಟುವಾಗಲೇ 10 ತಲೆ. 1000 ವರ್ಷ ತಪಸ್ಸು ಮಾಡಿದರೂ ಬ್ರಹ್ಮದೇವರು ಒಲಿಲಿಲ್ಲ. ಆಗ ಅವನಿಗೆ ಯೋಚನೆ ಆಯಿತು, ನಾನೇನಾದರೂ ತ್ಯಾಗ ಮಾಡಿದರೆ ಬ್ರಹ್ಮದೇವರು ಒಲಿತಾರೆ. 1000 ವರ್ಷ ಆದರೂ ಒಲಿಲಿಲ್ಲ. ಒಂದು ತಲೆಯನ್ನೇ ಕತ್ತರಿಸಿ ಬ್ರಹ್ಮದೇವರ ಪಾದಕ್ಕೆ ಅರ್ಪಣೆ ಮಾಡ್ತೇನೆ, ಅವರು ನನಗೆ ಒಲಿದು ವರ ಕೊಡಬೇಕು ಅಂತ 1 ತಲೆ ಕಡ್ದ ಬ್ರಹ್ಮದೇವರ ಪಾದಕ್ಕೆ ಅರ್ಪಣೆ ಮಾಡಿದ. ಇದೇ ಪುಷ್ಪ, ಶಿರಃ ಪುಷ್ಪಂ ಸಮರ್ಪಯಾಮಿ ಅಂತ, ನನ್ನ ತಲೆಯನ್ನೇ ಪುಷ್ಪದಂತೆ ನಿಮಗೆ ಅರ್ಪಣೆ ಮಾಡ್ತೇನೆ ಅಂತ ಮಾಡಿಬಿಟ್ಟ. ಬ್ರಹ್ಮದೇವರೇನು ಒಲಿಲಿಲ್ಲ. ಮತ್ತೊಂದು 1000 ವರ್ಷ ತಪಸ್ಸು ಮಾಡಿದ. 2ನೇ ತಲೆ ಕಡ್ದ. ಇದನ್ನು ಒಂದು ಹೂವು ಸಮರ್ಪಣೆ ಮಾಡ್ತೇನೆ ಅಂತ ಮಾಡಿದ. ಬ್ರಹ್ಮದೇವರು ಒಲಿಲಿಲ್ಲ. ಅವರು ಮಹಾಬುದ್ಧಿವಂತರು, ಅಷ್ಟೂ ತಲೆ ಕಡ್ಕೊಳ್ಳಿ ಅವನು ಬಿಟ್ಟಿದ್ದರು ಅಷ್ಟೇ. ಮತ್ತೆ 3ನೇ ತಲೆ, 3000 ವರ್ಷ ಆಯಿತು, ಬ್ರಹ್ಮದೇವರು ಬರಲಿಲ್ಲ. 3ನೇ ತಲೆ ಕಡ್ಕೊಂಡ. ಇನ್ನೊಂದು 1000 ವರ್ಷ ಆಯಿತು, 4ನೇ ತಲೆ ಹೋಯಿತು. ಹೀಗೆ 9000 ವರ್ಷ ತಪಸ್ಸು ಮಾಡಿ 9 ತಲೆಯನ್ನು ಕೂಡ ಬ್ರಹ್ಮದೇವರಿಗೆ ಅರ್ಪಣೆ ಮಾಡಿದ. ಇನ್ನೊಂದು 1000 ವರ್ಷ ತಪಸ್ಸು ಮಾಡಿ ಕೊನೆಗುಳಿದ 1 ತಲೆಯನ್ನು ಅರ್ಪಣೆ ಮಾಡಿಬಿಡಬೇಕು ಅಂತ ಹೊರಟಿದ್ದ. ಅಷ್ಟೊತ್ತಿಗೆ ಬ್ರಹ್ಮದೇವರಿಗೆ ಕರುಣೆ ಬಂತು, ದೈವ ಇಚ್ಛೆ, ಎಲ್ಲ ಭಗವತ್ ಸಂಕಲ್ಪ. ಬ್ರಹ್ಮದೇವರು ಬಂದರು, ಸಾಕು 9 ಪುಷ್ಪ ಸಾಕು, ಅದನ್ನು ಕಡ್ಕೋಬೇಡ ಅಂತಂದು. ನಿನಗೆ ವರ ಕೊಡ್ತೇನೆ, ನಾನು ನಿನಗೆ ವರ ಕೊಡ್ತೇನೆ, ಇರೋ 1 ತಲೆನೂ ಕಡ್ಕೊಂಬಿಡಬೇಡ. 10ರಲ್ಲಿ 9 ಆಗಲೇ ಕಡ್ದು ಸಮರ್ಪಣೆ ಮಾಡಿದ್ದಿ, ಇದೊಂದು ಉಳಿಲಿ ನಿಂಗೆ ಅಂದರು. ನಿಂಗೆ ನಾನು ಏನು ಬೇಕೋ ಬೇರೆ ವರ ಕೊಡ್ತೇನೆ, ತಲೆ ಕಡ್ಕೋಬೇಡ, ಏನು ವರ ಬೇಕು ಹೇಳು. ರಾವಣ ಕೇಳಿದ, ನೀವು ಪ್ರಸನ್ನರಾಗಿ ವರ ಕೊಡೋದಾದರೆ ಮೊದಲು ನಿಮಗೆ ಅರ್ಪಣೆ ಮಾಡಿದ 9 ತಲೆ ವಾಪಸ್ ಕೊಡ್ರಿ ಅಂತ ಕೇಳಿದ. ಎಂಥ ವರ! ಇವನ ಯೋಗ್ಯತೆ ನೋಡಿ ಹೇಗಿದೆ. ದತ್ತಾಪಹಾರ ಅನ್ನೋದು ಇದಕ್ಕೆ. ಕೊಟ್ಟದ್ದನ್ನು ವಾಪಸ್ ಇಸ್ಕೊಂಡ್ಬಿಟ್ಟ. 9 ತಲೆ ಕೊಡ್ರಿ ಅಂತ ಬ್ರಹ್ಮದೇವರು ಹಾಳಾಗಿ ಹೋಗು ಅಂತ ಕೊಟ್ಟರು. 10 ತಲೆ ಮತ್ತೆ ಬಂತು. ವರ ಕೊಡ್ತೇನೆ ಅಂತ ಬಂದಾಗ ಇದನ್ನು ವರ ಕೇಳೋದೆ. ಇದೇ ರಾವಣನ ಪ್ರಕೃತಿ. ರಾವಣನ ಸಂಸ್ಕೃತಿ ಅಂದರೆ ಇದು. ಕೊಡೋದು, ಅರ್ಪಣೆ ಮಾಡೋದು, ಅದನ್ನು ಮತ್ತೆ ವಾಪಸ್ ಇಸ್ಕೊಡೋದು. ಹೀಗೆ 10 ತಲೆಯನ್ನು ಮತ್ತೆ ಪಡ್ಕೊಂಡ. ಮತ್ತೊಂದು ವರ ಕೇಳಿದ, ನನಗೆ ನರರನ್ನು ಬಿಟ್ಟು ಯಾವ ಅಸುರರಿಂದಲೂ ವಧೆ ಬರಬಾರ್ದು, ಯಾವ ರಾಕ್ಷಸರು ನನ್ನನ್ನು ಕೊಂದಿರಬಾರ್ದು, ಯಾವ ದೇವತೆಗಳು ನನ್ನನ್ನು ಕೊಂದಿರಬಾರ್ದು, ಅವಧ್ಯನಾಗಬೇಕು ಅಂತ ವರ ಕೇಳಿದ. ಆಗಲಿ ಅಂತ ಕೊಟ್ಟರು ಬ್ರಹ್ಮದೇವರು. ಆದರೆ ಆ ರಾವಣ ಇಲ್ಲೇ ಎಡವಿ ಬಿದ್ದದ್ದು. ರಾಕ್ಷಸರಿಂದ ವಧೆ ಬರಬಾರ್ದು, ದೇವತೆಗಳಿಂದ ವಧೆ ಬರಬಾರ್ದು ಅಂತ ಕೇಳಿದ. ನರರಿಂದ ಬರಬಾರ್ದು, ವಾನರರಿಂದ ಬರಬಾರ್ದು ಅಂತ ಕೇಳಲಿಲ್ಲ. ಯಾಕೆ ಅಂದರೆ ಕೇಳಿದರೆ ಅವಮಾನ ಅಂತ. ನರರು ನನ್ನನ್ನು ಏನು ಮಾಡಿ, ಯಾರು ನರ ಮನುಷ್ಯರು ನನ್ನನ್ನು ಏನು ಮಾಡ್ತಾರೆ, ಅವರಿಂದ ನಾನು ಸಾವು ಗೆಲ್ಲಲಿಕ್ಕೆ ವರ ಕೇಳಬೇಕಾ ಬ್ರಹ್ಮದೇವರ ಹತ್ರ? ನರರಿಗೊಂದು ಬೆಲೆ ಕೊಟ್ಟ ಹಾಗಾಗ್ತದೆ. ಆದ್ದರಿಂದ ಅವರಿಂದ ಸಾಯಬಾರ್ದು ಅಂತ ವರ ಪಡಿಬಾರ್ದು, ದೇವತೆಗಳು ರಾಕ್ಷಸರಿಂದ ಸಾಯಬಾರ್ದು ಅಂತ ಅಷ್ಟೇ ವರ ಕೇಳಿದ. ಬ್ರಹ್ಮದೇವರಂದರು, ಹಾಗಾದ್ರೆ ನರರಿಂದ ಸಾಯ್ತಾನಿವನು ಅಂತ ಯೋಚನೆ ಮಾಡಿ ಅದೂ ಆಗಲಿ ಅಂತ ವರ ಕೊಟ್ಟು ಇಷ್ಟು 10 ತಲೆಯನ್ನು ವಾಪಸ್ ಪಡ್ಕೊಂಡು ರಾಕ್ಷಸರಿಂದ ದೇವತೆಗಳಿಂದ ಸಾಯಬಾರ್ದು ಅನ್ನೋ ವರವನ್ನೂ ಸ್ವೀಕಾರ ಮಾಡಿ ಆಮೇಲೆ ರಾವಣ ಕುಬೇರನ ಹತ್ರ ದಿಗ್ವಿಜಯಕ್ಕೆ ಹೋಗಿ ಕುಬೇರನ ಜೊತೆ ಯುದ್ಧ ಮಾಡಿ ಮೊದಲು ಮಾಡಿದ್ದು ಅವನ ಪುಷ್ಪಕ ವಿಮಾನ ಕಸ್ಕೊಂಡ. ಅದನ್ನು ತಗೊಂಡು ಬಂದು ಅವರಮ್ಮನ್ನು ಕೂಡಿಸ್ಕೊಂಡು 1 ರೌಂಡ್ ಹೋಗಿ ಬಂದುಬಿಟ್ಟು ಸಮಾಧಾನ ಆಯಿತು.
ಅಲ್ಲಿಗೆ ತಾಯಿಗೆ ಅದೇ ಬೇಕಾಗಿತ್ತು, ಪುಷ್ಪಕ ವಿಮಾನ. ಅವನಿಗೆ ಸುಗಾತ್ರಿ ಮಗನಿಗೆ ಪುಷ್ಪಕ ವಿಮಾನ ಇದೆ, ತನ್ನ ಮಗನಿಗಿಲ್ಲ ಅಂತ ಅಂದ್ಕೊಳ್ತಿದ್ಲು. ಈ ರೀತಿ ಪುಷ್ಪಕ ವಿಮಾನ ಕದ್ಕೊಂಡು ಬಂದ. ಕುಬೇರನನ್ನಂತೂ ಗೆದ್ದ. ಆಮೇಲೆ ರುದ್ರದೇವರನ್ನು ಗೆಲ್ಲಬೇಕು ಅಂತ ಮನಸ್ಸಾಯಿತು. ಎಲ್ಲೆಲ್ಲಿ ಏನೇನು ಅಪರೂಪ ವಸ್ತುಗಳಿದೆ ಅದೆಲ್ಲ ತನ್ನದು ಮಾಡ್ಕೋಬೇಕು ಅಂತ. ಯಾವ ವಸ್ತುವಿನ ಮೇಲೆ ದೃಷ್ಟಿ ಬಿತ್ತು ಅದು ಚೆನ್ನಾಗಿ ಅಂತ ಕಾಣಿಸ್ತು ಅದೆಲ್ಲ ತನ್ನ ಹತ್ರ ಇರಬೇಕು. ಇದು ರಾವಣನ ಸ್ವಭಾವ. ಪುಷ್ಪಕ ವಿಮಾನ ಅದ್ಭುತವಾದದ್ದು. ಅದ್ಭುತ ಅಂದರೆ ಭಾರಿ ಅದ್ಭುತ. ಅದು ಎಷ್ಟು ಜನ ಕೂತರೂ ಕೂಡ ಒಂದು ಸೀಟ್ ಖಾಲಿ ಇರ್ತಿತ್ತಂತೆ. ಅಂಥ ವಿಚಿತ್ರ ವಿಮಾನ ಅದು. ಇನ್ನು 10 ಜನ ಬಂದರೆ 10 ಜನರು ಕೂತರು ಇನ್ನೊಂದು ಸೀಟ್ ಖಾಲಿ. ಯಾರಾದರೂ ಬುಕ್ ಮಾಡಲಿಕ್ಕೆ ಒಂದು ಸೀಟ್ ಬೇಕಿದ್ದ ಬನ್ನಿ ಅಂತಂತಿದ್ದು, ಧಾರಾಳ ಬರ್ಬೋದು. ಅಂಥ ವಿಮಾನ. ಅದೇ ರೀತಿ ಕೈಲಾಸ ಪರ್ವತ ಬೆಳ್ಳಿ ಪರ್ವತ, ಬೆಳ್ಳಿಯ ಪರ್ವತ, ಅದು ಬೆಳ್ಳಿಯ ಬೆಟ್ಟ, ರುದ್ರದೇವರದ್ದು. ಅದ್ರ ಮೇಲೆ ದೃಷ್ಟಿ ಬಿತ್ತು. ಅದನ್ನು ಕಿತ್ತಿ ತಂದು ಲಂಕೆಯಲ್ಲಿ ಇಟ್ಕೊಳ್ಬೇಕು ಅಂತ ಆಸೆ ಹುಟ್ಟಿತು. ಕೈಲಾಸ ಕಿತ್ತಿ ಬಿಡ್ತೇನೆ ಅಂತ ಹೊರಟ. ಅವನಿಗೆ 10 ತಲೆ 20 ಕೈ ಇತ್ತು. 20 ಕೈಗಳನ್ನು ಕೈಲಾಸದ ಅಡಿಗೆ ಹಾಕಿ ಅದನ್ನು ಎತ್ತಿಗೆ ಲಂಕೆಗೆ ತರಬೇಕು ಅಂತ ಹೊರಟ. ಸ್ವಲ್ಪ ಅಲ್ಲಾಡಿತು ಮಾತ್ರ ಕೈಲಾಸ. ಅಲ್ಲಾಡಿಸಿದ, ಕೈಲಾಸವನ್ನೇ ಅಲ್ಲಾಡಿಸಿಬಿಟ್ಟ. ಪಾರ್ವತೀ ದೇವಿ ಗಾಬರಿ ಆಯಿತು, ಭೂಕಂಪ ಆಗ್ತಾ ಇದೆಯೇನೋ ಅಂತ. ಗಟ್ಟಿ ರುದ್ರದೇವರನ್ನ ಆಲಿಂಗನೆ ಮಾಡಿಕೊಂಡ್ಲಂತೆ. ಒಂದು ರೀತಿ ರಾವಣ ಒಳ್ಳೆಯದೇ ಮಾಡಿದ. ಯಾಕೆಂದರೆ ಪಾರ್ವತೀ ದೇವಿ ದೃಢವಾಗಿ ಆಲಿಂಗನೆ ಮಾಡ್ಕೊಂಡ್ಬಿಟ್ಲು. ಎಲ್ಲಿ ಭೂಕಂಪ ಆಗ್ತದೋ ಬೀಳ್ತೇನೋ ಅಂತ ಗಟ್ಟಿ ಹಿಡ್ಕೊಂಡ್ಲು. ರುದ್ರದೇವರಿಗೆ ಸ್ವಲ್ಪ ಸಂತೋಷನೂ ಆಯಿತು. ಆದರೆ ಯಾಕೆ ಅಲ್ಲಾಡ್ತಾ ಇದೆ ಪರ್ವತ ಅಂತ ಯೋಚನೆ ಮಾಡಿ ಯಾರೋ ಇದನ್ನು ಎತ್ತುವ ವಿಚಾರ ಮಾಡ್ತಿದ್ದಾರೆ ಅಂತ ಗಟ್ಟಿ ಊರಿಬಿಟ್ರಂತೆ ಪಾದ. ಕೈಲಾಸದಲ್ಲಿ ಗಟ್ಟಿ ಪಾದ ಊರಿ ನಿಂತುಬಿಟ್ರು. 20 ಕೈ ಕೆಳಗಡೆ, ಪಾದ ಗಟ್ಟಿ ಊರಿದ್ದಾರೆ ರುದ್ರದೇವರು. ಆ ಕೈ ಹೊರಗೆ ಬರಲಿ, ಸಿಗಾಕೊಂಡ್ಬಿಡ್ತು ಪರ್ವತದ ಕೆಳಗಡೆ. ಆವಾಗ ಅಳ್ಳಿಕ್ಕೆ ಶುರು ಮಾಡಿದ್ದಂತೆ. ಅತ್ತ 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 ಎಷ್ಟೊತ್ತರೂ ರುದ್ರದೇವರು ಲೂಸ್ ಮಾಡಲಿಲ್ಲ, ಕಾಲನ್ನು ಸಡ್ಲುಗೊಳಿಸಲಿಲ್ಲ. ಕೈ ಸಿಗಾಕೊಂಡ್ಬಿಡ್ತು. ಏನು ಊಟ ಇಲ್ಲ ತಿಂಡಿ ಇಲ್ಲ, ಬರೇ ಕೈ ಸಿಗಾಕೊಂಡಿದೆ, ಸಾಯಬೇಕು. ಅಂಥ ಪ್ರಸಂಗ ತಂದಿಟ್ಟರು ರುದ್ರದೇವರು. ಆ ರೀತಿ ಬಹು ವರ್ಷಗಳ ಕಾಲ ಹತ್ತಂತೆ. ಅದಕ್ಕೆ ಅವನಿಗೆ ರಾವಣ ಅಂತ ಹೆಸರಾಯಿತು. ಅವರ ಅಪ್ಪ ಅಮ್ಮ ಏನು ಹೆಸರು ಇಟ್ಟಿದ್ರು? ರಾವಣ ಅನ್ನೋ ಶಬ್ದಕ್ಕೆ ಸಂಸ್ಕೃತದಲ್ಲಿ ಅರ್ಥ ಏನು ಅಂದರೆ ರೌತೀತಿ ರಾವಣ. ಯಾರು ಅಳುತ್ತಾರೋ ಅವರು ರಾವಣರು ಅಂತ. ಅತ್ತವರೆಲ್ಲ ರಾವಣರಲ್ಲ. ಮತ್ತು ಇವನತ್ತಂಗತ್ರ ರಾವಣರೇ. ಇವನು 100 ವರ್ಷಗಳ ಕಾಲ ಅತ್ತ. ಆಮೇಲೆ ಇನ್ನೊಬ್ಬರನ್ನು ಅಳಿಸಿದ. ರಾವಯತೀತಿ ರಾವಣ. ತಾನೂ ಅತ್ತ ಇನ್ನೊಬ್ಬರನ್ನು ಅಳಿಸಿದ. ಅದಕ್ಕೆ ರಾವಣ ಅಂತ ಅವನಿಗೆ ಹೆಸರು ಬಂತು. ಆಮೇಲೆ ರುದ್ರದೇವರು ಕರುಣೆ ತೋರಿ ಅವನನ್ನು ಬಿಟ್ರಂತೆ. ಆಮೇಲೆ ರಾವಣ ರುದ್ರದೇವರು ಶಿಷ್ಯನಾಗಿ ಬಿಟ್ಟ. ಅವರನ್ನೇ ಗುರುಗಳು ಅಂತ ಭಾವಿಸಿದ, ದೇವತೆಗಳು ಅಂತ ಭಾವಿಸಿದ. ರುದ್ರದೇವರ ಭಕ್ತನಾದ ರಾವಣ ಇವ್ರ ತಂಟೆಗೆ ಹೋಗಬಾರ್ದು ಅಂತ ಅನಿಸ್ತು. ಹೀಗೆ ಕುಬೇರನನ್ನು ಗೆದ್ದ. ರುದ್ರದೇವರನ್ನು ಗೆಲ್ಲಕ್ಕೆ ಹೋಗಿ ಇಷ್ಟು ಪರಿಸ್ಥಿತಿ ಅನುಭವಿಸಿದ. ಆಮೇಲೆ ವೇದವತಿ ಅಂತ ಒಬ್ಬಳಿದ್ಲು. ಲಕ್ಷ್ಮೀದೇವಿಯ ಒಂದು ರೂಪನೇ ವೇದವತಿ ಅಂತ. ಆ ವೇದವತಿ ಬಹಳ ಸುಂದರಿ, ಲಕ್ಷ್ಮೀ ರೂಪ ಆದ್ದರಿಂದ ಬಹಳ ಸುಂದರಿ. ಅವಳನ್ನು ಬಲಾತ್ಕಾರ ಮಾಡಿ ಲಂಕೆಗೆ ತರಬೇಕು ಅಂತ. ಆಗಲೇ ಹೇಳಿದ್ನಲ್ಲ, ಯಾವುದ್ಯಾವುದು ಸುಂದರ ವಸ್ತು ಇದೆಯೋ ಅದೆಲ್ಲ ತನ್ನ ಊರಿನಲ್ಲಿರಬೇಕು. ವೇದವತಿ ಅಷ್ಟು ಸುಂದರಿ. ಅವಳನ್ನು ತಂದು ತನ್ನ ಅರಮನೆಯಲ್ಲಿ ಇಟ್ಕೊಳ್ಬೇಕು ಅಂತ ವೇದವತಿ ತಪಸ್ಸು ಮಾಡ್ತಾ ಇದ್ದಾಗ ಅವಳ ತಲೆ ಮುಡಿಗೆ ಕೈ ಹಾಕಿ ಆ ಕೂದಲು ಹಿಡಿದು ಎಳ್ಕೊಂಡು ಬರಬೇಕು ಅಂತ ಕೈ ಹಾಕಿ ಎಳ್ಕೊಂಡು ಬರ್ತಾ ಇದ್ದಂತೆ. ಆಗ ವೇದವತಿ ದೇವಿ ತನ್ನ ಕೈಯನ್ನೇ ಖಡ್ಗದಂತೆ ಮಾಡಿ, ಕೈ ಖಡ್ಗ ಆಯ್ತಂತೆ. ಆ ರಾವಣ ಹಿಡಿದಿದ್ದ ಅದನ್ನು ಕತ್ತರಿಸ್ಕೊಂಡ್ಬಿಟ್ಲಂತೆ ತನ್ನ ಜಡೆಯನ್ನು. ಅವನ ಕೈಯಲ್ಲಿ ಬರೀ ಜಡೆ ಉಳಿತು. ವೇದವತಿ ಓಡೋಗ್ಬಿಟ್ಟು. ಅವತ್ತಿನಿಂದ ಜಡೆ ಕತ್ತರಿಸ್ಕೊಳ್ಳಿಕ್ಕೆ ಶುರುವಾಯಿತು ವೇದವತಿಯಿಂದಾಗಿ. ಹೀಗೆ ವೇದವತಿ ಕತ್ತರಿಸ್ಕೊಂಡು ಓಡುವಾಗ ಶಾಪ ಹಾಕಿದ್ಲಂತೆ. ನನ್ನ ತಲೆ ಮುಡಿಗೆ ಕೈ ಹಾಕಿ ನೀನು ಈ ರೀತಿ ಮಾಡಿದ್ದರಿಂದ ಇನ್ನು ಯಾವುದಾದರೂ ಇನ್ನೊಂದು ಜನ್ಮ ಎತ್ತಿ ಬಂದು ನಿನ್ನ ವಧೆಗೆ ಕಾರಣ ಆಗ್ತೇನೆ ಅಂತ ಶಾಪ ಹಾಕಿದ್ದಂತೆ. ನಿನ್ನ ಸಾವಿಗೆ ನಾನೇ ಕಾರಣ ಆಗ್ತೇನೆ ಅಂತ. ಅದೇ ವೇದವತಿ ದೇವಿ ಭೂಮಿಯ ಅಡಿಯಲ್ಲಿ ಸೇರಿಕೊಂಡು ಪದ್ಮಗರ್ಭದಿಂದ ಜನಕ ಮಹಾರಾಜ ಭೂಮಿಯನ್ನು ಅಗಿಯುವಾಗ ಅಲ್ಲಿ ಒಂದು ಪದ್ಮ ದೊರೆತು ಆ ಪದ್ಮದಿಂದ ಸಿಕ್ಕು ಅವಳೇ ಮುಂದೆ
ಸೀತಾ ಅಂತ ನಾಮಕರಣವನ್ನು ಹೊಂದಿ ರಾವಣನ ವಧೆಗೆ ಕಾರಣ ಅದು. ಹೀಗೆ ವೇದವತಿಯೇ ಮತ್ತೆ ಸೀತೆಯಾಗಿ ಹುಟ್ಟಿ ರಾವಣನ ಸಾವಿಗೆ ಕಾರಣ ಆಗ್ತಾಳೆ. ಇಂಥ ಶಾಪನೂ ಬಂತು ರಾವಣನಿಗೆ. ಇದೆಲ್ಲ ದೇವತೆಗಳು ಪರಮಾತ್ಮನ ಹತ್ರ ರಾವಣನ ಪ್ರವೃತ್ತಿಯನ್ನು ಹೇಳ್ತಾ ಇದ್ದಾರೆ. ಆಮೇಲೆ ರಾವಣ ಇಷ್ಟಾದರೂ ಬಿಡಲಿಲ್ಲ. ಮರುತ್ತ ಚಕ್ರವರ್ತಿ ಅಂತ ಒಬ್ಬ ಇದ್ದ, ಅವನ ಯಜ್ಞಕ್ಕೆ ಹೋದ. ಮರುತ್ತ ಅಂತ ಭಾರಿ ಪ್ರಸಿದ್ಧ ಯಜ್ಞ ಮಾಡಿದವನು. ಮಂಗಳಾರತಿ ಆದಮೇಲೆ ಹೇಳ್ತಾರೆ, ಮರುತ್ತಸ್ಯಾವಸನ್ಗೃಹೇ ಆವೀಕ್ಷಿತಸ್ಯ ಕಾಮಪ್ರೇರ್ವಿಶ್ವೇ ದೇವಾ ಸಭಾಸದ ಇತಿ ಅಂತ. ಅವನೊಬ್ಬ ರಾಜ. ದೇವತೆಗಳು ಮರುತ್ತ ಚಕ್ರವರ್ತಿ ಯಾಗಕ್ಕೆ ಮೂರ್ತಿಮತ್ತಾಗಿ ಬರ್ತಿದ್ದರಂತೆ. ದೇವತೆಗಳೇ ಬರ್ತಿದ್ದರಂತೆ. ಅಂಥ ಯಜ್ಞ ಮರುತ್ತ ಚಕ್ರವರ್ತಿ. ಆ ಯಜ್ಞಕ್ಕೆ ಹೋದ. ಅಲ್ಲಿ ದೇವತೆಗಳೆಲ್ಲ ಅಲ್ಲಿದ್ದರು. ಅವ್ರಿಗೆ ಗೊತ್ತಾಯಿತು ರಾವಣ ಬರ್ತಾ ಇದ್ದಾನೆ ಅಂತ ಯಾರೋ ಸುದ್ದಿ ಹೇಳಿದರು. ಆಗ ಆ ದೇವತೆಗಳೆಲ್ಲ ಒಬ್ಬೊಬ್ಬ ದೇವತೆ ಒಂದೊಂದು ರೂಪ ಧರಿಸಿ ರಾವಣನ ಎದುರುಗಡೆಯಿಂದಲೇ ಓಡೋಗ್ಬಿಟ್ರಂತೆ. ಅಷ್ಟು ಭಯ, ದೇವತೆಗಳಿಗೆ ಅಷ್ಟು ಭಯ ಉಂಟು ಮಾಡಿದ್ದ. ಅದರಲ್ಲಿ ಯಮದೇವರೇ ರಾವಣನಿಗೆ ಹೆದರಿ ಕಾಗೆ ರೂಪ ಧರಿಸಿ ಇವನು ರಾವಣ ಬರ್ತಾ ಇರುವಾಗ, ಯಜ್ಞ ಮಂಟಪಕ್ಕೆ ಬರ್ತಾ ಇರುವಾಗ ಅವನ ತಲೆ ಮೇಲಿಂದಲೇ ಹಾರಿ ಹೋಗಿಬಿಟ್ರಂತೆ ಯಮದೇವರು, ಕಾಗೆಯಾಗಿ. ಹೀಗೆ ಯಮದೇವರು ಕಾಗೆ ಆದರು ಒಂದು ಸಲ ರಾವಣನ ಭಯದಿಂದ, ಅಲ್ಲಿಂದ ತಪ್ಪಿಸ್ಕೊಂಡು ಹೋಗಬೇಕು ಅಂತ. ಯಮದೇವರ ರೂಪದಿಂದಲೇ ಇದ್ದರೆ ರಾವಣ ಯುದ್ಧಕ್ಕೆ ಬರ್ತಿದ್ದ. ಅದಕ್ಕೆ ಭಯಪಟ್ಟು ಕಾಗೆಯಾಗಿ ಹೋದರು. ವರುಣದೇವರು ಹಂಸವಾಗಿ ಹೋದರು. ಒಂದು ಹಂಸ ಪಕ್ಷಿಯಾಗಿ ರಾವಣನ ಕೈಯಿಂದ ತಪ್ಪಿಸ್ಕೊಂಡು ಹೋದರು. ಯಾವುದೋ ಹಂಸ ಹೋಯಿತು ಅಂತ ತಿಳ್ಕೊಂಡ ರಾವಣ ಅಷ್ಟೇ. ಕುಬೇರ ಒಂದು ಸಲ ಸೋತಿದ್ದ. ಮರುತ್ತು ಚಕ್ರವರ್ತಿಯ ಯಜ್ಞಕ್ಕೆ ಕುಬೇರನೂ ಬಂದಿದ್ದ. ಎಲ್ಲ ದೇವತೆಗಳು ಬಂದಿದ್ದರು, ಕುಬೇರನೂ ಇದ್ದ. ರಾವಣ ಬಂದಾಗ ಕುಬೇರ ಹೆದರಿ ಹೆಂಟೆಗೊದ್ದ ಅಂತಾರಲ್ಲ, ಆ ಹೆಂಟೆಗೊದ್ದ ಓತಿ ಕಾಟ ಅಂತಲೂ ಅಂತಾರೆ ಅದಕ್ಕೆ. ಆ ರೂಪ ಧರಿಸಿ ಅವನು ಓಡೋದ್ನಂತೆ ಯಾವುದೋ ಮರದ ಮೇಲೆ. ಕುಬೇರ. ಇಂದ್ರದೇವರಿದ್ದರು, ಅವರು ನವಿಲಾಗಿ ಹಾರಿ ಹೋದ್ರಂತೆ. ನವಿಲಾಗಿ ಓಡಿ ಹೋದರು ಇಂದ್ರದೇವರು. ಆಮೇಲೆ ದೇವತೆಗಳೆಲ್ಲ ಹೋದ ಮೇಲೆ ರಾವಣ ಅಲ್ಲಿ ಹೋದ. ದೇವತೆಗಳೆಲ್ಲ ಎಲ್ಲಿ ಅಂತ ಕೇಳಿದ. ಈಗ ತಾನೇ ಹೋದ್ರಲ್ಲ ಎಲ್ಲರೂ ಅಂತ ಅಂದರು. ಆದರೆ ಅವರು ದೇವತೆಗಳೆಲ್ಲ ವೇಷಾಂತರದಿಂದ ಹೋಗಿದ್ದರು, ಯಾರೂ ಸಿಗಲೇ ಇಲ್ಲ. ಕೊನೆಗೆ ಮರುತ್ತನನ್ನೇ ಕರೆದ, ನೀನೇ ಬಾ ಯುದ್ಧಕ್ಕೆ ಅಂತ ಕರೆದ. ಮರುತ್ತನಿಗೂ ರಾವಣನಿಗೂ ಯುದ್ಧ ನಡೀತು. ಮರುತ್ತ ರಾಜ ಸೋತು ಹೋದ. ಸುಮ್ಮನಾಗಿ ಬಿಟ್ಟ, ಯುದ್ಧ ಮಾಡದೆ ಸೋತು ಅವನು ಒಳಗೆ ಹೋಗಿಬಿಟ್ಟ. ಆಮೇಲೆ ರಾವಣ ಸುರಥ ಅಂತ ಒಬ್ಬ ರಾಜ, ಗಾಧಿ ಮಹಾರಾಜ, ಗಯ ಅನ್ನುವಂಥ ಒಬ್ಬ ರಾಜ, ಅವ್ರ ಹತ್ರೆಲ್ಲ ಹೋಗಿ ಎಲ್ಲರನ್ನೂ ಸೋಲಿಸಿದ. ಅನರಣ್ಯ ಅಂತ ಒಬ್ಬ ರಾಜ, ಅವನ ಹತ್ರ ಹೋಗಿ ಯುದ್ಧಕ್ಕೆ ಕರೆದು ಅವನ ಜೊತೆಗೆ ಯುದ್ಧ ಮಾಡ್ತಾ ಅನರಣ್ಯನನ್ನು ಸಾಯುವ ಹಾಗೆ ಬಡದ್ನಂತೆ. ಅನರಣ್ಯ ಬಿದ್ದು ಸಾಯುವಾಗ ರಾವಣನಿಗೆ ಒಂದು ಶಾಪ ಹಾಕಿದ. ನನ್ನನ್ನು ನೀನು ಇಂಥ ಕಠೋರ ಪರಿಸ್ಥಿತಿಗೆ ತಂದದ್ದರಿಂದ ನನ್ನ ವಂಶದಲ್ಲೇ ಮುಂದೆ ಒಬ್ಬ ರಾಮ ಅಂತ ಹುಟ್ಟುತ್ತಾನೆ, ಆ ರಾಮ ನಿನ್ನನ್ನು ಕೊಲ್ತಾನೆ ಅಂತ ಅನರಣ್ಯನ ಶಾಪನೂ ಬಂತು. ಆಮೇಲೆ ಯಮದೇವರು ಸಿಕ್ಕರಂತೆ. ಯಮದೇವರ ಹತ್ರ ಹೋದಾಗ ಯಮ ಅವನು ಸಾಯಲಿಲ್ಲ. ಆದರೆ ಕಾಲದಂಡ ಅಂತಿದೆ ಯಮನ ಹತ್ರ. ಕಾಲದಂಡ ಪ್ರಯೋಗ ಮಾಡಿದರೆ ರಾವಣ ಸಾಯ್ತಿದ್ದ. ಆದರೆ ವರ ಇತ್ತು ಇವನಿಗೆ, ದೇವತೆಗಳಿಂದ ಸಾಯಬಾರ್ದು ಅನ್ನೋ ವರ ಇತ್ತು. ಕಾಲದಂಡ ಪ್ರಯೋಗ ಮಾಡಿದರೆ ವರ ಇದ್ದದ್ರಿಂದ ಸಾಯೋದಿಲ್ಲ, ಕಾಲದಂಡ ವ್ಯರ್ಥ ಅಂತ ಆಗ್ತದೆ. ಅದಕ್ಕೆ ಬ್ರಹ್ಮದೇವರೇ ಬಂದು ಯಮನಿಗೆ ಹೇಳಿದ್ರಂತೆ, ನಾನೇ ವರ ಕೊಟ್ಟಿದ್ದೀನಿ, ನಿನ್ನ ಕಾಲದಂಡ ವ್ಯರ್ಥ ಆಗೋದು ಬೇಡ, ಸಾಕು ಮಾಡಿಬಿಡು ಯುದ್ಧವನ್ನು ಅಂತ. ಆಮೇಲೆ ಯಮ ಸೋತ ಹಾಗೆ ಮಾಡಿ ಕಾಲದಂಡ ಪ್ರಯೋಗ ಮಾಡಲಿಲ್ಲ, ಸೋತ ಹೋದ, ರಾವಣ ಹೋದ. ಆಮೇಲೆ ಎಷ್ಟೋ ಜನ ಸ್ತ್ರೀಯರನ್ನು ಅಪಹಾರ ಮಾಡಿದ, ಹೆಣ್ಣು ಮಕ್ಕಳನ್ನು, ಸುಂದರ ಸ್ತ್ರೀಯರನ್ನು ಅಪಹಾರ ಮಾಡಿದ. ರಂಭೆ ಅಂತ ಒಬ್ಬಳು ಅಪ್ಸರ ಸ್ತ್ರೀ ಇದ್ಲು, ಆ ರಂಭೆಯನ್ನು ಕೂಡ ಅಪಹರಿಸಿದ. ಆದರೆ ರಂಭೆಗೆ ಒಬ್ಬ ಪ್ರಿಯತಮ ಇದ್ದ, ನಲಕೂಬರ ಅಂತ ಅವನ ಹೆಸರು. ರಂಭೆ ಮೇಲೆ ಅವನು ಬಲಾತ್ಕಾರ ಮಾಡಿದ್ದ ರಾವಣ. ಅದಕ್ಕೆ ರಂಭೆ ಹೋಗಿ ನಲಕೂಬರನ ಹತ್ರ ಸುದ್ದಿ ಹೇಳಿದ್ಲು, ರಾವಣನ ಬಲಾತ್ಕಾರ ಆಯಿತು ನನ್ನ ಮೇಲೆ ಅಂತ. ಅದಕ್ಕೆ ನಲಕೂಬರ ಶಾಪ ಕೊಟ್ಟಿದ್ದಂತೆ, ಇನ್ನು ಮೇಲೆ ಆ ರಾವಣ ಯಾವುದೇ ಹೆಣ್ಣು ಮಕ್ಕಳ ಮೇಲೆ ಬಲಾತ್ಕಾರ ಮಾಡಿದರೆ ಅವನ ತಲೆ 7 ಹೋಳಾಗಲಿ ಅಂತ ಶಾಪ ಕೊಟ್ಟಿದ್ದ.
ಅವತ್ತಿನಿಂದ ರಾವಣ ಯಾವ ಹೆಣ್ಣಿನ ಮೇಲೆ ಬಲಾತ್ಕಾರ ಮಾಡಲಿಲ್ಲ. ಸೀತೆಯನ್ನು ಅಪಹಾರ ಮಾಡಿದ, ಆದರೆ ಬಲಾತ್ಕಾರ ಮಾಡಲಿಕ್ಕೆ ಹೋಗಲಿಲ್ಲ. ಬೇಡ್ಕೊಂಡ ಅಷ್ಟೇ ಹೊರತು ನನ್ನ ಅರಮನೆಗೆ ಬಾ, ನನ್ನ ಹೆಂಡತಿ ಆಗು ಅಂತ ಬೇಡ್ಕೊಂಡ, ಬಲಾತ್ಕಾರ ಮಾತ್ರ ಮಾಡಲಿಲ್ಲ. ಮಾಡಿದರೆ ನಿನ್ನ ತಲೆ 7 ಹೋಳಾಗಲಿ ಅಂತ ಶಾಪ ಇತ್ತು ಅವನಿಗೆ. ಅದು ನಲಕೂಬರ ಮಾಡಿದ ಕೆಲಸ.